Hi everyone, welcome back to the channel. This is Divya. ಇವತ್ತಿನ ವಿಡಿಯೋದಲ್ಲಿ ದಿಸ್ ಇಸ್ ದ ಡೇ 5 ಆಫ್ ದ ಮ್ಯಾಜಿಕಲ್ ಸೀರೀಸ್. ನಾವು ಮ್ಯಾಜಿಕ್ ಮನಿ ಬಗ್ಗೆ ಮಾತಾಡ್ತಾ ಇದೀವಿ. ಮನಿ ಅನ್ನೋದು ಯಾರಿಗ್ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಹಣ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಸೊ ಇವತ್ತು ಅಂತ ಹಣಕ್ಕೆ ನಾವು ಹೇಗೆ ಗ್ರೇಟ್ಫುಲ್ ಆಗಿರ್ಬೇಕು, ಯಾಕೆ ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಹಣಕ್ಕೆ, ಮತ್ತೆ ನಮ್ಮಲ್ಲಿರುವಂತಹ ಸ್ಕೇರ್ಸಿಟಿ ಮೈಂಡ್ ಸೆಟ್ ಇಂದ ಹೇಗೆ ನಾವು ಅಬಂಡೆಂಟ್ ಮೈಂಡ್ ಸೆಟ್ ಗೆ ಹೋಗೋದು, ಇದೆಲ್ಲವೂ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ದಿಸ್ ಇಸ್ ದಿವ್ಯಾ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇರೋ ಒಂದ್ಸತಿ ಹೋಗಿ ನನ್ನ ಕಂಟೆಂಟ್ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಅಂಡ್ ಅಮೇಸಿಂಗ್ ಆಗಿರುವಂತಹ ಕಂಟೆಂಟ್ಸ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಸೊ ಸ್ಟಾರ್ಟ್ ಮಾಡೋಣವಾ? ನೀವು ಯಾವಾಗ್ಲೂ ಅಷ್ಟೇ ಫ್ಯೂಚರ್ ಬರುವಂತಹ ಹಣಕ್ಕೆ ಗ್ರೇಟ್ಫುಲ್ ಆಗಿ ಫೀಲ್ ಮಾಡೋದಲ್ಲ, ನಿಮ್ಮ ಹಳೆಯ ಹಣ ಇರುತ್ತಲ್ವಾ, ನೀವು ಪಾಸ್ಟ್ ಅಲ್ಲಿ ಸ್ಪೆಂಡ್ ಮಾಡಿರುವಂತಹ ಹಣ ಇರುತ್ತಲ್ಲ, ಫಸ್ಟ್ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾವಾಗ ನೀವು ನಿಮ್ಮ ಪಾಸ್ಟ್ ಅಲ್ಲಿ ಸ್ಪೆಂಡ್ ಮಾಡಿರುವಂತಹ ಹಣಕ್ಕೆ ಗ್ರೇಟ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ರು, ನೀವು ಯೂನಿವರ್ಸ್ಗೆ ಕಮಾಂಡ್ ಮಾಡ್ತಾ ಇದ್ದೇನೆ, ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ ದಟ್ ಐ ಆಮ್ ರೆಡಿ ಟು ರಿಸೀವ್ ಮನಿ ಅಂತ, ನೀವು ನಾನು ಹಣ ಸ್ವೀಕರಣೆ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬಿಕಾಸ್ ನೀವು ಎಷ್ಟು ಗ್ರೇಟ್ಫುಲ್ ಆಗಿ ನಿಮ್ಮ ಹಳೆಯ ಹಣಕ್ಕೆ ಗ್ರೇಟ್ಫುಲ್ ಆಗಿರ್ತೀರೋ, ನೀವು ಫ್ಯೂಚರ್ ಅಲ್ಲಿ ನಿಮ್ಮ ಮನಿ ಫ್ಲೋನ ಅಬಂಡೆಂಟ್ ಆಗಿ ನೋಡ್ಬೋದು ಅಂತ ಹೇಳ್ತಾರೆ. ನೀವ್ ಯಾವಾಗ್ಲೂ ನಿಮ್ಮ ಹಳೆಯ ಟೈಮ್ಗೆ ಹಳೆಯದಕ್ಕೆ ಸ್ಪೆಂಡ್ ಮಾಡಿರೋದಕ್ಕೆ ಬೈಕೊಂತ ಇದ್ರೆ, ಇದಕ್ಕೆ ಇಷ್ಟು ಖರ್ಚಾಗಿದ್ದು ಅದಕ್ಕೆ ಅಷ್ಟು ಖರ್ಚಾಗುತ್ತೆ ಅಂತ ಬೈತಾ ಇದ್ರೆ, ನೀವು ಯು ಆರ್ ಕಂಪ್ಲೈನಿಂಗ್. ನೀವು ಯಾವಾಗ ಕಂಪ್ಲೇಂಟ್ ಮಾಡ್ತಾ ಇರೋ ಹಣಕ್ಕೆ, ನೀವು ಪಾವರ್ಟಿ ಇದ್ದೀರಾ ಅಂತಾನೆ ಅರ್ಥ. ವೆನ್ ಯು ಫೀಲ್ ರಿಚ್ನೆಸ್, ನೀವು ಯಾವಾಗ ಹಣ ಇದೆ ಅಂತ ಫೀಲ್ ಮಾಡ್ತೀರಲ್ಲ, ನಾನು ಹಣ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀರಲ್ವಾ, ಯು ವಿಲ್ ಫೀಲ್ ರಿಚ್ನೆಸ್. ನೀವು ಅಲ್ಲಿ ರಿಚ್ನೆಸ್ ಆಗಿದ್ದೀರಾ. ನೀವು ಯಾವಾಗ ಹಣಕ್ಕೆ ಗ್ರೇಟ್ಫುಲ್ ಆಗಿರ್ತೀರಲ್ಲ, ವೆನ್ ಯು ಗ್ರಾಟಿಟ್ಯೂಡ್ ಫಾರ್ ವೆನ್ ಯು ಶೋ ಗ್ರಾಟಿಟ್ಯೂಡ್ ಫಾರ್ ಮನಿ, ಯು ಆರ್ ದ ರಿಚೆಸ್ಟ್ ಅಂತ ಹೇಳ್ತಾರೆ. ಅದೇ ನೀವೇನಾದ್ರೂ ಮನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಯು ಆರ್ ದ ಪುವರ್ ಅಂತ ಹೇಳ್ತಾರೆ. ಇಲ್ಲಿ ರಿಚ್ನೆಸ್ ಮತ್ತೆ ಪುವರ್ ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಹಣಕ್ಕೆ ಯಾರು ತುಂಬಾ ಗ್ರೇಟ್ಫುಲ್ ಆಗಿರ್ತಾರೋ ಅವ್ರದ್ದು ರಿಚೆಸ್ಟ್ ಅಂತ ಹೇಳ್ತಾರೆ, ರಿಚೆಸ್ಟ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ನೀವು ಯಾವಾಗ್ಲೂ ಹಣಕ್ಕೆ ಕಂಪ್ಲೇಂಟ್ ಮಾಡ್ತಾ ಇರೋರು ಪುವರ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ನೀವು ರಿಚೆಸ್ಟ್ ಮೈಂಡ್ ಸೆಟ್ ಗೆ ಬರ್ಬೇಕಂದ್ರೆ, ನೀವು ಯಾವಾಗ್ಲೂ ಅಬಂಡೆಂಟ್ ಆಗಿ ಫೀಲ್ ಮಾಡ್ಬೇಕಂದ್ರೆ, ನೀವು ಯಾವ್ಯಾವ್ದೆಲ್ಲ ಹಣನ ಸ್ಪೆಂಡ್ ಮಾಡಿದಿರಲ್ವಾ, ನೀವು ಎಷ್ಟು ದಿನಕ್ಕೂ ಎಷ್ಟೆಲ್ಲ ಹಣ ನೀವು ಪಾಸ್ಟ್ ಅಲ್ಲಿ ಸ್ಪೆಂಡ್ ಮಾಡಿದಿರಲ್ವಾ, ಅದಕ್ಕೆಲ್ಲವೂ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ದಿನ ನೀವು ಏನ್ ಮಾಡ್ಬೇಕಂದ್ರೆ, ಇಲ್ಲೊಂದು ಸಿಂಪಲ್ ಟಾಸ್ಕ್ ತಂದಿದ್ದೀನಿ ನಾನು. ಆ ಸಿಂಪಲ್ ಟಾಸ್ಕ್ ನ ನೀವು ಪ್ರತಿಯೊಬ್ರು ಸೈಲೆಂಟ್ ಆಗಿ ಕಾಮ್ ಆಗಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು, ಜಸ್ಟ್ ನಾನು ಏನ್ ಹೇಳ್ತೀನಲ್ವಾ ಆ ಮೆಮೊರೀಸ್ ಗೆ ಹೋಗಿ ನೀವು ಅದಕ್ಕೆ ಹಣ ಸ್ಪೆಂಡ್ ಮಾಡಿರೋದಕ್ಕೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಕೊಂಡು ಬನ್ನಿ. ಸೊ ನೀವು ಈ ದಿನನೇ ನಿಮ್ಮ ಎನರ್ಜಿ ಶಿಫ್ಟ್ ನ ನೋಡ್ತೀರಾ, ನೀವು ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಇಷ್ಟು ದಿನ ನೀವು ಪಾವರ್ಟಿ ಮೈಂಡ್ ಸೆಟ್ ಆಗಿದ್ರೆ, ಇವಾಗ ನಿಮ್ಗೆ ಅರಿವು ಬರುತ್ತೆ ನೀವು ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಅಂತ. ಸೊ ಒಂದು ಸತಿ ಕಣ್ಮುಚ್ಕೊಂಡು ನಾನು ಏನ್ ಹೇಳ್ತೀನೋ ಅದನ್ನ ನೆನಪು ಮಾಡ್ಕೊಳ್ಳಿ, ಓಕೆನಾ? ಇವಾಗ ನೀವು ಚೈಲ್ಡ್ಹುಡ್ ಅಲ್ಲಿ ಸ್ಪೆಂಡ್ ಮಾಡಿರುವಂತಹ ಮೆಮೊರೀಸ್ ಗೆ ಹೋಗಿ, ನಿಮ್ಮ ಪಾಸ್ಟ್ ಮೆಮೊರೀಸ್ ಅಲ್ಲಿ ಯಾವ್ದಕ್ಕೆಲ್ಲ ಹಣ ಸ್ಪೆಂಡ್ ಮಾಡಿದ್ದೀರಲ್ವಾ, ಅಂತಹ ಹಣಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇವಾಗ ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀವು ಕಣ್ ಮುಚ್ಕೊಂಡು ವಿಜುವಲೈಸ್ ಮಾಡ್ತಾ ಅಂತಹ ಮೆಮೊರಿಗೆ ಹೋಗಿ, ನೀವು ಅಂತಹದನ್ನ ವಿಜುವಲೈಸ್ ಮಾಡ್ಕೊಂಡು, ಚಿಕ್ಕ ವಯಸ್ಸಲ್ಲಿ ನೀವು ಹೇಗಿದ್ರಲ್ವಾ ಅಂತದಕ್ಕೆ ಹೋಗಿ ನೀವು ವಿಜುವಲೈಸ್ ಮಾಡ್ಕೊಂಡು ಅದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ಲಾ? ಫಸ್ಟ್, ನೀವ್ ಯಾವಾಗ್ಲೂ ಪ್ರತಿದಿನ ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ರ, ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಪ್ರತಿದಿನನೂ ನೀವು ಊಟ ಮಾಡ್ತಾ ಇಲ್ಲ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರಿ. ಸೇ ಥ್ಯಾಂಕ್ ಯು ಫಾರ್ ದಟ್. ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಬ್ಯೂಟಿಫುಲ್ ಮ್ಯಾಜಿಕಲ್ ವರ್ಡ್ಸ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಅಂತ ಗ್ರೇಟ್ಫುಲ್ ಆಗಿ, ನೀವು ಟ್ರೂತ್ಫುಲ್ ಆಗಿ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ಗೆ ಆದಂತ ಒಂದ್ ಮನೆ ಇಲ್ಲ, ನೀವಂತ ಮನೆಯಲ್ಲೇ ಬದುಕಿ ಬಾಳಿದೀರಾ, ಬಿ ಗ್ರೇಟ್ಫುಲ್ ಫಾರ್ ದಟ್. ನೀವು ಒಳ್ಳೆ ಸ್ಕೂಲ್ಗೆ ಹೋಗಿದ್ದೀರಾ, ಪ್ರತಿದಿನ ಸ್ಕೂಲ್ಗೆ ಹೋಗ್ತಾ ಇದ್ರಾ, ನಿಮ್ಮ ಪೇರೆಂಟ್ಸ್ ನಿಮ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ರಾ, ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿ. ಸ್ಕೂಲ್ಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ರಾ, ನಿಮ್ಮ ಬಸ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎನಿಥಿಂಗ್ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ರಾ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬರ್ತ್ಡೇಸ್ಗೆ ಗಿಫ್ಟ್ಸ್ ನ ಕೊಡ್ತಾ ಇದ್ರಾ, ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಂತಹ ಗಿಫ್ಟ್ಸ್ಗೆ ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಆಟ ಆಡಂಗೆ ತುಂಬಾ ಟಾಯ್ಸ್ ಇತ್ತಾ, ಆಟ ಆಡುವಂತ ಸಾಮಾನ್ ಇತ್ತಾ, ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವು ಆಟ ಆಡೋದಕ್ಕೆ ನಿಮ್ಮ ಹತ್ರ ಐಟಮ್ಸ್ ಇತ್ತಾ, ಅಂತದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇತ್ತಾ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹಾಬೀಸ್ಗೆ, ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ ಹಾಬೀಸ್ ಯಾವ್ದಾದ್ರು ಇದ್ರೆ, ನಿಮ್ಮ ಪೇರೆಂಟ್ಸ್ ನೀವು ಅದಕ್ಕೆ ಕಲಿಬೇಕು ಅಂತ ನಿಮ್ಮನ್ನ ಕ್ಲಾಸಸ್ಗೆ ಆಗ್ತಾ ಇದ್ರ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರಿ. ನಿಮ್ಗೆ ಯಾವಾಗ್ಲಾದ್ರೂ ಹುಷಾರಿಲ್ದೇ ಇದ್ದಾಗ ನಿಮ್ಮ ಪೇರೆಂಟ್ಸ್ ನಿಮ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರ, ಅಲ್ಲಿ ಮೆಡಿಸಿನ್ಸ್ಗೆ ಪೇ ಮಾಡ್ತಾ ಇದ್ರ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರಿ. ನೀವು ಪ್ರತಿದಿನ ಯೂಸ್ ಮಾಡುವಂತಹ ಸೋಪ್, ಪೇಸ್ಟ್, ಟೂತ್ ಪೇಸ್ಟ್, ಬ್ರಷ್, ಯಾವುದೇ ತರಹದ ಚಿಕ್ಕ ಚಿಕ್ಕ ಐಟಮ್ಸ್ ಆಗಿದ್ರೇನು ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಫೀಲ್ ಮಾಡಿ. ನೀವು ಟಿವಿ ನೋಡ್ತಾ ಇದ್ರಾ, ನೀವು ವಿಡಿಯೋ ಗೇಮ್ಸ್ ಆಡ್ತಾ ಇದ್ರಾ, ನೀವು ಕರೆಂಟ್ ನ ಯೂಸ್ ಮಾಡ್ತಾ ಇದ್ರಾ, ನೀವು ನೀರು ಕುಡಿತಾ ಇದ್ರಾ, ಅದಕ್ಕೆಲ್ಲಾನು ಹಣ ಬೇಕಲ್ವಾ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ.
ನಿಮ್ಮ ಪಾಸ್ಟ್ ಅಲ್ಲಿ ನೀವು ಯಾವ್ಯಾವ್ದಕ್ಕೆಲ್ಲ ಹಣ ಸ್ಪೆಂಡ್ ಮಾಡಿದಿರಲ್ವಾ, ನಿಮ್ಮ ಪೇರೆಂಟ್ಸ್ ಹಣ ಸ್ಪೆಂಡ್ ಮಾಡಿದಾರಲ್ವಾ, ಅಂತಹದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಬಿ ಗ್ರೇಟ್ಫುಲ್ ಫಾರ್ ದಟ್ ಮನಿ. ಅಂತ ಹಣಕ್ಕೆ ನೀವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ. ಈ ಎಷ್ಟು ಐಟಮ್ ನಾನು ಹೇಳಿದೀನಲ್ಲ ಅದೆಲ್ಲದಕ್ಕೂ ಹಣ ಖರ್ಚಾಗುತ್ತಲ್ವಾ, ನಿಮ್ಗೆ ಗೊತ್ತಿಲ್ದೇನೆ ಇಷ್ಟೊಂದೆಲ್ಲ ಹಣ ಖರ್ಚಾಗಿರುತ್ತಲ್ವಾ ನಿಮ್ಮ ಪೇರೆಂಟ್ಸ್ ಇಂದ. ಅಂತ ಹಣಕ್ಕೆ ನೀವ್ ಯಾವಾಗ್ಲೂ ಅಷ್ಟೇ ಗ್ರೇಟ್ಫುಲ್ ಆಗಿದ್ದಾಗ, ಅಂತಹ ಇನ್ಸಿಡೆಂಟ್ಸ್ಗೆ, ಮೆಮೊರೀಸ್ಗೆ ನೀವು ಗ್ರೇಟ್ಫುಲ್ ಆಗಿದ್ದಾಗ ನಿಮ್ಮ ಫ್ಯೂಚರ್ ಅಲ್ಲಿ ಹಣ ಅನ್ನೋದು ತುಂಬಾ ಈಸಿಯಾಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀವ್ ಯಾವಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಮೈಂಡ್ ಸೆಟ್ ಅಲ್ಲಿ ನೀವು ಇವಾಗ ಇದೀರಲ್ವಾ, ಇಷ್ಟೊಂದು ಐಟಮ್ಸ್, ಇಷ್ಟೊಂದು ಕೆಲಸನೆಲ್ಲ ನೀವು ಹಣದಲ್ಲಿ ಮಾಡಿದಾಗ, ಇಂಥ ಹಣಕ್ಕೆ ನೀವು ಗ್ರೇಟ್ಫುಲ್ನೆಸ್ ಫೀಲ್ ಆದಾಗ ನೀವು ಎಷ್ಟು ಅಬಂಡೆಂಟ್ ಆಗಿ ಫೀಲ್ ಆಗ್ತಾ ಇದ್ದೀರಾ ಅಂತ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಇಮ್ಯಾಜಿನೇಷನ್ ಹೇಗನ್ಸ್ತು ನಿಮ್ಗೆ? ಅಬಂಡೆಂಟ್ ಆಗಿ ಫೀಲ್ ಆಯ್ತಲ್ವಾ? ಇದಕ್ಕೆ ಗ್ರೇಟ್ಫುಲ್ ಆಗಿರ್ತಾ ಇದ್ದಾಗ, ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ, ಇಷ್ಟೆಲ್ಲ ಹಣ ನನ್ನ ಹತ್ರ ಇರೋದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾಗ, ಅಂತಹ ಆಪರ್ಚುನಿಟೀಸ್, ಅಂತಹದ್ದೇ ಇನ್ನಷ್ಟು ಬರುವಂತಹ ಪಾಸಿಬಿಲಿಟೀಸ್ ಇರುತ್ತೆ ನಿಮ್ಗೆ. ಅದೇ ಏನಾದ್ರೂ ನೀವು ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಈಗಿನ ಸಿಚುವೇಶನ್ ನನ್ನ ಹತ್ರ ಏನೂ ಇಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಂತಹ ಅವಕಾಶಗಳು ಮತ್ತಷ್ಟು ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಈಗಿನ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಯಾವುದೇ ತರಹದ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸ್ಪೆಂಡ್ ಮಾಡಿರುವಂತಹ ಹಣಕ್ಕೆ ಗ್ರೇಟ್ಫುಲ್ ಆಗಿ, ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು ಹಣಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಮ್ಯಾಜಿಕಲಿ ಇನ್ಸ್ಟೆಂಟ್ ಆಗಿ ನೀವು ಮನಿ ಫ್ಲೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾವಾಗ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಗ್ರೇಟ್ಫುಲ್ನೆಸ್ ಕಡೆ ಫೋಕಸ್ ಮಾಡ್ತೀರೋ, ಹಣ ಅನ್ನೋದು ಮ್ಯಾಜಿಕಲಿ ನಮ್ ಕಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಎಷ್ಟು ಜನ ಅಗ್ರಿ ಮಾಡ್ತೀರಾ? ಈ ಸಿಂಪಲ್ ಟೆಕ್ನಿಕ್ ನ ನೀವು ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಂಡು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ನೀವು ಇಮಿಡಿಯೇಟ್ ಆಗಿ ಪಾವರ್ಟಿ ಮೈಂಡ್ಸೆಟ್ ಇಂದ ಅಬಂಡೆನ್ಸ್ ಮೈಂಡ್ಸೆಟ್ ಗೆ ಶಿಫ್ಟ್ ಆಗೋದು 100% ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ನಿಮ್ಮ ಪಾಸ್ಟ್ ಅಲ್ಲಿ ನೀವು ಸ್ಪೆಂಡ್ ಮಾಡಿರುವಂತಹ ಪ್ರತಿಯೊಂದು ಪೆನ್ನಿಗೂ ನೀವು ಗ್ರೇಟ್ಫುಲ್ ಆಗಿದ್ದಾಗ, ನೀವು ಫ್ಯೂಚರ್ ಅಲ್ಲಿ ಅಬಂಡೆನ್ಸ್ ಆಫ್ ಮನಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಮನಿ ಫ್ಲೋ ಅನ್ನೋದು ಆಟೋಮೆಟಿಕ್ ಆಗಿ ಫಾಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ನಮ್ಮಲ್ಲಿ ಚಿಕ್ಕ ಹಣ, ದೊಡ್ಡ ಹಣ ಆತರ ಏನೂ ಇರಲ್ಲ. ನಾವ್ ಯಾವಾಗ ಗ್ರಾಟಿಟ್ಯೂಡ್ ಫೀಲ್ ಮಾಡ್ಬೇಕಂದ್ರೆ, ಅದೆಷ್ಟೇ ಹಣ ನಮ್ಮಲ್ಲಿ ಇರ್ಬೋದು, ₹1 ಇದ್ರೂ ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾವ ಗ್ರೇಟ್ಫುಲ್ನೆಸ್ಗೆ ಎಷ್ಟು ಹಣ ನಮ್ಮ ಹತ್ರ ಇದೆ ಅಂತ ಬರಲ್ಲ, ನೀವು ಎಷ್ಟು ಫೀಲಿಂಗ್ ಅಲ್ಲಿ, ಎಷ್ಟು ಎಮೋಷನಲಿ ಅದನ್ನ ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಯಾವಾಗ ನಾವು ಒಂದನ್ನ ನೆನಪಲ್ಲಿ ಇಟ್ಕೋಬೇಕು, ಯೂನಿವರ್ಸ್ಗೆ ನಾವ್ ಏನ್ ಮಾತಾಡ್ತಾ ಇದೀವಿ ಅದು ಅರ್ಥ ಆಗಲ್ಲ, ನಮ್ಗೆ ಎಷ್ಟು ಫೀಲಿಂಗ್ಸ್ ಅಲ್ಲಿ, ಎಷ್ಟು ಎಮೋಷನ್ಸ್ ಕ್ಯಾರಿ ಮಾಡ್ತಾ ಇದೀವೋ ಅದು ಮಾತ್ರ ಅರ್ಥ ಆಗುತ್ತೆ. ನಮ್ಗೆ ಎಷ್ಟು ಜಾಯ್ಫುಲ್ ಆಗಿ ಹ್ಯಾಪಿನೆಸ್ ಅಲ್ಲಿ ಇರ್ತೀವೋ ಅದನ್ನ ನಾವು ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗ್ರಾಟಿಟ್ಯೂಡ್ ಅಂತ ಹೇಳ್ತಾ ಮನಿಗೆ ಗ್ರೇಟ್ಫುಲ್ನೆಸ್ ಫೀಲ್ ಆಗ್ತಾ ಇದ್ದಾಗ ನಿಮ್ಮ ಎಮೋಷನ್ಸ್ ಚೇಂಜ್ ಆಗುತ್ತಾ, ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗುತ್ತಾ, ಹಣದ ಮೇಲೆ ನೀವು ಅಬಂಡೆಂಟ್ ಆಗಿ ಫೀಲ್ ಮಾಡೋದಕ್ಕೆ ಚೇಂಜ್ ಮಾಡ್ತಾ ಇದ್ದೀರಾ. ಅಂತ ಅಬಂಡೆನ್ಸ್ ಏನಾಗುತ್ತೆ, ಇನ್ನಷ್ಟು ತಂದ್ಕೊಡುತ್ತಲ್ವಾ, ಇನ್ನಷ್ಟು ಅಂತ ಆಪರ್ಚುನಿಟೀಸ್ ನಿಮ್ಗೆ ತಂದ್ಕೊಡ್ತಾ ಇರುತ್ತೆ. ಅದೇ ನೀವು ಹಣದ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ನೀವ್ ಯಾವಾಗ್ಲೂ ಅದ್ರ ಬಗ್ಗೆ ಬೈತಾ ಇದ್ರೆ, ನಿಮ್ಗೆ ಏನ್ ಮಾಡುತ್ತೆ, ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ, ನಿಮ್ಗೆ ಅಂತ ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ ಮನಿ ವಾಟ್ ಯು ಹ್ಯಾವ್ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಏನಿದೆಯೋ ಅದಕ್ಕೆ ಕೃತಜ್ಞರಾಗಿರಿ. ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರೋ ಅಷ್ಟು ಮನಿ ಫ್ಲೋನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಐ ಆಮ್ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಸಿಲ್ಲಿ ಅನ್ಸಿದ್ರೇನು, ಬಟ್ ಇದು ಮೋಸ್ಟ್ ಪವರ್ಫುಲ್ ಆಗಿ ವರ್ಕ್ ಆಗುವಂತಹ ಟೆಕ್ನಿಕ್ ಆಗಿರುತ್ತೆ. ಪ್ರತಿಯೊಬ್ರು ಫಾಲೋ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ. ದೊಡ್ಡ ವ್ಯಕ್ತಿಗಳು ಇಂತಹ ಟೆಕ್ನಿಕ್ಸ್ ನಾವು ಫಾಲೋ ಮಾಡ್ತಾರೆ ಅವರ ಲೈಫ್ ಅಲ್ಲಿ ಅಂತ ಹೇಳ್ತೀನಿ. ನಾವು ಇದನ್ನ ಸಿಲ್ಲಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಎಷ್ಟೋ ದೊಡ್ಡ ವ್ಯಕ್ತಿಗಳು ಇದನ್ನೆಲ್ಲಾನು ಫಾಲೋ ಮಾಡ್ತಾರೆ. ಇದು ಮ್ಯಾಜಿಕಲ್ ಬುಕ್ ಅಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೇನೆ. ನೀವು ಇವತ್ತೊಂದು ಸಿಂಪಲ್ ಟಾಸ್ಕ್ ನ ಮಾಡ್ಬೇಕಾಗುತ್ತೆ. ಬೆಳಗ್ಗೆ ಎದ್ದೇಳುವಾಗಿಂದ ರಾತ್ರಿ ಮಲ್ಗೋವರೆಗೂ ಇದನ್ನ ನೀವು ತಪ್ಪದೆ ಫಾಲೋ ಮಾಡ್ಬೇಕು. ನೀವು ಈ ದಿನ ಫುಲ್ ಹಣದ ಬಗ್ಗೆ ನಾಟ್ ಇವನ್ ಅ ಸಿಂಗಲ್ ವರ್ಡ್ ಕೆಟ್ಟದಾಗಿ ಮಾತಾಡಬಾರ್ದು, ಹಣದ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು, ಹಣನ ನೆಗ್ಲೆಕ್ಟ್ ಮಾಡಬಾರ್ದು. ಈ 3 ಕೆಲಸ ಮಾಡಬಾರ್ದು. ಯಾವಾಗ ನಿಮ್ಗೆ ನೆಗೆಟಿವ್ ಥಾಟ್ ಬರೋದಕ್ಕೆ, ಹಣದ ಬಗ್ಗೆ ನಿಮ್ಗೆ ಕೋಪ ಬಂದಾಗ, ನೀವು ಫಸ್ಟ್ ಥಿಂಗ್ ಹೇಳ್ಬೇಕು, ಹಣಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ, ಐ ಗ್ರೇಟ್ಫುಲ್ ಫಾರ್ ಮನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮಲ್ಲಿ ಇರುವಂತಹ ಹಣದ ಬಗ್ಗೆ ಭಯ ಮತ್ತೆ ಇನ್ಸೆಕ್ಯೂರಿಟಿನ ಹೊರಗಡೆ ಅನ್ಬೇಕು. ಯಾವಾಗ ಇದು ಮಾಡ್ತಾ ಇರ್ತೀರೋ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಮನಿ ಅನ್ನೋದು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ. ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ಮನಿ, ಆಪರ್ಚುನಿಟೀಸ್ ಅಟ್ರಾಕ್ಟ್ ಅಂತ ಹೇಳ್ತಾರೆ. ಯಾವಾಗ ನೀವು ಎಷ್ಟು ಗ್ರೇಟ್ಫುಲ್ ಆಗಿ ಮನಿನ ಫೀಲ್ ಮಾಡ್ತೀರಲ್ವಾ, ಅದು ನಿಮ್ಮ ಮನಸ್ಸಿಂದ ಬರೋದು ಆಗಿರ್ಬೇಕು. ನೀವು ಏನೋ ಯಾರೋ ಒಬ್ಬರು ಪ್ರೆಷರ್ ಮಾಡಿದ್ರೆ ಮಾಡೋದಲ್ಲ. ನೀವು ಗ್ರೇಟ್ಫುಲ್ ಆಗಿ ಫೀಲ್ ಮಾಡ್ತಾ, ಟ್ರಸ್ಟ್ ಮಾಡ್ತಾ ಇದ್ದಾಗ ಯು ವಿಲ್ ಅಟ್ರಾಕ್ಟ್ ಮಲ್ಟಿಪಲ್ ಆಪರ್ಚುನಿಟೀಸ್. ಹಣ ಅನೇಕ ಮಾರ್ಗಗಳಿಂದ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅನ್ಎಕ್ಸ್ಪೆಕ್ಟೆಡ್ ಮನಿನ ರಿಸೀವ್ ಮಾಡ್ಬೋದು, ನಿಮ್ಗೆ ಯಾರಾದ್ರೂ ಗಿಫ್ಟ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ತರಹದ ನಿಮ್ ಮನೆಗೆ ಸಂಬಂಧ ಇರುವಂತಹ ಯಾವುದೇ ತರಹದ ಪಾಸಿಬಿಲಿಟೀಸ್ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪ್ರಾಕ್ಟೀಸ್ ನ ಮಾಡಿದಾಗ. ನೀವು ಆ ತರದ್ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಆ ಎಕ್ಸ್ಪೀರಿಯನ್ಸ್ ಮನಿ ಫ್ಲೋ ಅಂತ ಹೇಳಿ. ಸೊ ಬೇರೆಯವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ದಿನ ನೀವು ರಾತ್ರಿ ಮಲ್ಗೋವಾಗ ನಿಮ್ಮ ಮ್ಯಾಜಿಕಲ್ ರಾಕ್ಗೆ ಹೇಳ್ಕೊಂಡು ಮಲ್ಕೊಳ್ಳಿ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮನಿ. ಪ್ರತಿದಿನ ಅನೇಕ ಮಾರ್ಗಗಳಿಂದ
ಹಣನ ಸಂಪಾದನೆ ಮಾಡ್ತಾ ಇದ್ದೀನಿ. ನನಗೆ ಹಣ ತುಂಬಾ ಸುಲಭವಾಗಿ, ತುಂಬಾ ಈಸಿಯಾಗಿ, ಎಫರ್ಟ್‌ಲೆಸ್ ಆಗಿ ಬರ್ತಾ ಇದೆ ಅಂತ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಎನರ್ಜಿ ಅನ್ನೋದು ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ರಾತ್ರಿ ಮಲ್ಗೋವಾಗ ನಿಮ್ಮ ಗ್ರಾಟಿಟ್ಯೂಡ್ ಸ್ಟೋರ್‌ಗೆ ಏನ್ ಹೇಳ್ತೀರಾ? ನನ್ನಲ್ಲಿರುವಂತ ಎಲ್ಲಾ ಹಣಕ್ಕೂ ಥ್ಯಾಂಕ್ ಯು, ಐ ಆಮ್ ಗ್ರೇಟ್‌ಫುಲ್ ಅಂತ ಹೇಳ್ತಾ, ನನ್ಗೆ ಹಣ ತುಂಬಾ ಈಸಿಯಾಗಿ, ಸುಲಭವಾಗಿ, ಎಫರ್ಟ್‌ಲೆಸ್ ಆಗಿ, ಕಂಟಿನ್ಯೂಯಸ್ ಆಗಿ ಬರ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ಜನ ಮಾಡಕ್ಕೆ ರೆಡಿ ಇದ್ದೀರಾ? ಐ ಆಮ್ ರೆಡಿ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Until then, have a great day. Respect and be grateful for money. Thank you for watching. Have a great day.